ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನು ಹಾವು ಏಣಿ ಆಟ ನಡೀತಾನೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಇಂದಾಗುತ್ತೆ ನಾಳೆ ಆಗುತ್ತೆ ಅಂತ ಶಾಸಕರು ಆಸೆಗಣ್ಣಿನಿಂದ ಕಾಯ್ತಾನೆ ಕೂತಿದ್ದಾರೆ. ಈಗಲೂ ಕೂಡ ವಿಸ್ತರಣೆ ಬಗ್ಗೆ ಗೊಂದಲ ಮುಂದುವರೆದಿದೆ. ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿ ಕೈ ಸೇರುವಂತ ಸಾಧ್ಯತೆ ಇದ್ದು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಮೌಖಿಕ ಮಾಹಿತಿ ಸಿಗ್ತಾ ಇದೆ. ಇಂದು ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಇವತ್ತು ಕೂಡ ರಾಜಕೀಯದ ಆಟಗಳು ಗರಿಗೆದರುವ ಸಾಧ್ಯತೆಗಳು ದಟ್ಟವಾಗಿದ್ದು ಇಂದು ಸಚಿವರ ಪ್ರಮಾಣ ವಚನದ ಬಗ್ಗೆ ಸ್ಪಷ್ಟತೆ ಇಲ್ಲ ಸದ್ಯಕ್ಕೆ. Hotel Management with AI. Join IIHM, International Institute of Hotel Management. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತದೆ. ಹೀಗಾಗಿ ಆಕಾಂಕ್ಷಿಗಳಿಗೆ ಏನೇನಿದ್ರು ಅವರೆಲ್ಲರೂ ಕೂಡ ಈಗ ಗೊಂದಲದಲ್ಲಿದ್ದಾರೆ. ಲೋಕಭವನಕ್ಕೂ ಕೂಡ ಲಿಖಿತ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ನೀಡಿಲ್ಲ, ಕೇವಲ ಮೌಖಿಕ ಸೂಚನೆ ಮಾತ್ರ ನೀಡಲಾಗಿದೆ. ಹಾಗಾಗಿ ಶಾಸಕರು ಈಗಲೂ ಕೂಡ ಗೊಂದಲದಲ್ಲೇ ಇದ್ದಾರೆ. ಹೈಕಮಾಂಡ್ನಿಂದ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಕೂಡ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದು ಕಡೆ ಪ್ರಮಾಣ ವಚನ ಆಗೇ ಬಿಡುತ್ತೆ ಇವತ್ತು ಅನ್ನುವಂಥ ಮಾಹಿತಿಗಳಿತ್ತು. ಅದಕ್ಕಾಗಿ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಆಗ್ತಿತ್ತು. ಇನ್ನೂ ಕೂಡ ಒಂದು ಕ್ಲಾರಿಟಿ ಹೈಕಮಾಂಡ್ನಿಂದ ಸಿಕ್ಕಿಲ್ಲ.